ಶ್ರೀ ಪರಮಾತ್ಮನೇ ನಮಃ. ಶ್ರೀಮದ್ಭಗವದ್ಗೀತಾ ಅಥ ನವಮೋऽಧ್ಯಾಯಃ. ರಾಜವಿದ್ಯಾ ರಾಜಗುಹ್ಯಯೋಗಃ. ಶ್ರೀಭಗವಾನುವಾಚ ಇದಂತು ತೇ ಗುಹ್ಯತಮಂ ಪ್ರವಕ್ಷ್ಯಾಮ್ಯನಸೂಯವೆ ಜ್ಞಾನಂ ವಿಜ್ಞಾನಸಹಿತಂ ಯಜ್ಞಾತ್ವಾ ಮೋಕ್ಷಸೇ ಶುಭಾತ್. ಶ್ರೀ ಭಗವಂತನು ಹೇಳಿದನು, ಹೇ ಅರ್ಜುನ, ಅಸೂಯಾರಹಿತನಾದ ನಿನಗೆ ಈಗ ಅತ್ಯಂತ ರಹಸ್ಯ ಜ್ಞಾನವನ್ನು ನಿನ್ನ ಅನುಭವಕ್ಕೆ ಬರುವಂತೆ ವಿವರಿಸುತ್ತೇನೆ. ಇದನ್ನು ತಿಳಿಯುವುದರಿಂದ ನೀನು ಸಂಸಾರ ಬಂಧನದಿಂದ ಬಿಡುಗಡೆಯನ್ನು ಪಡೆಯುವೆ. ಮನುಷ್ಯನಿಗೆ ಜ್ಞಾನ ಪಡೆಯುವ ಇಚ್ಛೆ ಇರುವುದು ಸಹಜ. ಆದರೆ ಜ್ಞಾನವನ್ನು ಪಡೆಯುವುದು ಅಷ್ಟು ಸುಲಭವಲ್ಲ. ಮನುಷ್ಯ ಮೊದಲು ತನ್ನಲ್ಲಿರುವ ಪೂರ್ವಾಗ್ರಹ ಪೀಡಿತ ಮನಸ್ಸನ್ನು ಸ್ವಚ್ಛ ಮಾಡಿಕೊಳ್ಳಬೇಕು. ಭಗವಂತ ಅರ್ಜುನನನ್ನು ಸಂಬೋಧಿಸುವಾಗಲೇ ಸೂಕ್ಷ್ಮವಾಗಿ ಅಸೂಯಾರಹಿತ ಎಂದು ಹೇಳುತ್ತಿದ್ದಾನೆ. ಇದರ ಅರ್ಥ, ಆತನಿಗೆ ಅಸೂಯೆ ಇದ್ದರೂ ಅದನ್ನು ಆತ ಇಲ್ಲಿಗೇ ನಿಲ್ಲಿಸಿ ಭಗವಂತ ಹೇಳುವುದನ್ನು ಶುದ್ಧ ಮನಸ್ಸಿನಿಂದ ಶ್ರದ್ಧೆ ಹಾಗೂ ಭಕ್ತಿಯಿಂದ ಕೇಳಬೇಕು. ಇಂದು ಸಂಸಾರ ಎಂಬ ಶಬ್ದವನ್ನು ಬಹಳ ಮಿತಿಗೊಳಿಸಲಾಗಿದೆ. ಸಂಸಾರ ಎಂದ ತಕ್ಷಣವೇ ತಾನು, ತನ್ನ ಮಡದಿ ಹಾಗೂ ಮಕ್ಕಳು ಎಂಬ ಅರ್ಥ ಕಲ್ಪಿಸಿಕೊಳ್ಳುವುದು ಇಂದಿನ ರೂಢಿ. ಸಂಸಾರ ಎಂದರೆ ನಿಜವಾದ ಅರ್ಥ ಜಗತ್ತು. ಪ್ರತಿ ಮನುಷ್ಯನೂ ತನ್ನದೇ ಯೋಚನೆಯಿಂದ ತನ್ನದಾದ ಜಗತ್ತು ಸೃಷ್ಟಿಸಿಕೊಂಡು ಆನಂದ ಪಡುತ್ತಾನೆ. ಕೆಲವರಿಗೆ ತನ್ನ ಪರಿವಾರವೇ ಜಗತ್ತು. ಇಲ್ಲಿ ಅರ್ಜುನನಿಗೆ ಈ ಜಗತ್ತೇ ಸಂಸಾರ. ಈ ಕಾರಣದಿಂದ ಸಂಸಾರ ಬಂಧನದ ಬಿಡುಗಡೆಯ ಉಪಾಯವನ್ನು ಹೇಳುವೆ ಎನ್ನುತ್ತಿದ್ದಾನೆ ಭಗವಂತ. ಹರಿ ಓಂ ತತ್ಸತ್.